ಒಂದೇ ಥರ ಎಗ್ ತಿಂದು ಬೋರ್ ಆಗಿದ್ರೆ ಇವತ್ತು ಕ್ಯಾಪ್ಸಿಕಮ್ ಎಗ್ ಫ್ರೈ ಮಾಡೋಣ ಬನ್ನಿ. ಹಾಯ್ ಕಣ್ರು, ಎಲ್ಲರೂ ಹೇಗಿದ್ದೀರಾ? ಸೊ ನಿಮಗೆ ಪ್ರತಿದಿನ ಅದೇ ಬಾಯ್ಲ್ಡ್ ಎಗ್ ಬುರ್ಜಿ ತಿಂದು ಬೋರ್ ಆಗಿದ್ದರೆ, ಹಾಗೆ ಊಟದ ಜೊತೆಗೆ ಸೈಡ್ಸಲ್ಲಿ ಏನಾದ್ರು ಬೇಕನ್ಸಿದ್ರೆ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ. ಬಾಯ್ಲ್ಡ್ ಆಗಿರೋವಂಥ ಎಗ್ಗನ್ನು ಒಂದು ಬಾಣಲಿಯಲ್ಲಿ ಎಣ್ಣೆ, ಜೀರಿಗೆ, ಅರಿಶಿನ, ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಈ ಥರ ಅರ್ಧ ಭಾಗ ಮಾಡಿಕೊಂಡು ಎರಡೂ ಕಡೆ ತಿರುಗಿಸಿ ಚೆನ್ನಾಗಿ ಒಂದು 2ರಿಂದ 2.5 ನಿಮಿಷ ತೊಗೊಳುತ್ತೆ. ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಈ ಥರ ಕಲರ್ಫುಲ್ಲಾಗಿ ಆಗುತ್ತೆ ಅರಿಶಿನ ಹಾಕಿ ಮತ್ತು ಚೆನ್ನಾಗಿ ಬೇಯೋದ್ರಿಂದ. ನಂತರ ಎಲ್ಲ ಎಗ್ಗನ್ನು ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಕಟ್ ಮಾಡಿರೋವಂಥ ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊ ಸೇರಿಸ್ಕೊಳ್ಳಿ. ಎಣ್ಣೆ ಬೇಕಿದ್ದರೆ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಫಸ್ಟೇ ಕ್ಯಾಪ್ಸಿಕಮ್ನ ಹಾಕಿ, ಸೊ ಹಾಗಾಗಿ ಇದು ಕ್ರಿಸ್ಪಿಯಾಗಿ ಉಳ್ಕೊಳ್ಳುತ್ತೆ ಆನಿಯನ್ ಜೊತೆಗೆ ಫ್ರೈ ಮಾಡೋದ್ರಿಂದ. ಅದಾದಮೇಲೆ ನೀವು ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಗರಂ ಮಸಾಲ, ಖಾರಕ್ಕೆ ಬೇಕಂದರೆ ಇನ್ನೊಂದು 2 ಮೆಣಸಿನ್ಕಾಯಿನ ನೀವು ಸೇರಿಸ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತಳ ಹಿಡಿತಿದೆ ಅನಿಸಿದ್ರೆ 1 2-3 ಸ್ಪೂನ್ ನೀರು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ. ತುಂಬ ಹೊತ್ತು ಕ್ಲೋಸ್ ಮಾಡಿಬಿಡಿ, ಆ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ಕ್ಯಾಪ್ಸಿಕಮ್ದು. ಹೀಗೆ ಇಡೋದ್ರಿಂದ ನಿಮ್ಮ ಕ್ಯಾಪ್ಸಿಕಮ್ ಎಗ್ ಫ್ರೈ ರೆಡಿ ಆಗುತ್ತೆ. ಸೈಡ್ ಡಿಶ್ ಆಗಿ ಊಟದ ಜೊತೆ ಇಲ್ಲಾಂದರೆ ಚಪಾತಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಬ್ಯಾಚುಲರ್ಸ್ ಫ್ರೆಂಡ್